Dear students, welcome back to yet another learning on Discipline Core Course 1 Understanding Sociology for the BA first semester students from academic year 2021-22. I am Deepa SV, working as Assistant Professor and heading the Department of Sociology at Government First Aid College Chikkaballapura, representing Bengaluru North University. Today's concept that we are going to study is need for sociology. ಇಂದು ನಾವು ಸಮಾಜಶಾಸ್ತ್ರದ ಗ್ರಹಿಕೆ ಎನ್ನುವ ಪತ್ರಿಕೆಯ ಅಡಿಯಲ್ಲಿ BA ಫಸ್ಟ್ ಸೆಮಿಸ್ಟರ್ನ ಸೋಷಿಯಾಲಜಿ ವಿದ್ಯಾರ್ಥಿಗಳಿಗಾಗಿ ಸಮಾಜಶಾಸ್ತ್ರದ ಅವಶ್ಯಕತೆ ಅನ್ನುವಂತಹ ಒಂದು ವಿಷಯದ ಮೇಲೆ ಅಧ್ಯಯನವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಈ ಸೆಷನ್ ಅಲ್ಲಿ ನಾವು ಕವರ್ ಮಾಡ್ತಾ ಇರುವಂತಹ ಅಧ್ಯಯನ ವಿಷಯ ಇಂಪಾರ್ಟೆನ್ಸ್ ಆಫ್ ಸ್ಟಡಿ ಆಫ್ ಸೋಷಿಯಾಲಜಿ ಆರ್ ಯೂಸಸ್ ಆಫ್ ಸೋಷಿಯಾಲಜಿ. Today we are trying to understand the usefulness of sociology to human beings in general and to society in practical life, what we are trying to make use of this subject. So hence we are going to concentrate on what is the importance of studying sociology for our future life. This is the objective of this particular session. ನಾವು ಸಮಾಜಶಾಸ್ತ್ರವನ್ನ ಅಧ್ಯಯನ ಮಾಡೋದ್ರಿಂದ ನಮಗೆ ಉಂಟಾಗುವಂತಹ ಉಪಯೋಗಗಳು ಯಾವುದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ವಿಭಿನ್ನ ರೀತಿಯಲ್ಲಿ ಅರ್ಥೈಸ್ಕೊಳ್ಬೇಕಾಗತ್ತೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಇದರ ಸಾಧಕ ಮೌಲ್ಯಗಳು ಯಾವುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನಂತರದಲ್ಲಿ ವೈಯಕ್ತಿಕ ಮೌಲ್ಯಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ವಿ ಶಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿ ಇನ್ಸ್ಟ್ರುಮೆಂಟಲ್ ವ್ಯಾಲ್ಯೂ, ದಿ ರೋಲ್ ಪ್ಲೇಡ್ ಬೈ ಸೋಷಿಯಾಲಜಿ, or what is the instrumental value of sociology and its study to the common public. And then later we shall try to concentrate on the personal advantages of studying the sociology subject. So first of all, it is very important that in order to give any kind of project to a society, or in order to bring in any kind of development to the society, we need to have a planning. In order to make a planning, we need to go for a survey. We need to do some kind of research work. When we are doing all those things, we are trying to concentrate with whom we are trying to contact with and for whom we are giving all these programs. ನಾವು ಸಮಾಜದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಭಿವೃದ್ಧಿಯನ್ನ ಸಾಧಿಸಬೇಕು ಅಂತ ಹೇಳಿದ್ರೆ ಯೋಜನೆಗಳು ಬಹಳ ಮುಖ್ಯವಾಗ್ತಾ ಹೋಗುತ್ತೆ. ಆ ಯೋಜನೆಗಳನ್ನ ನಾವು ರೂಪಿಸಬೇಕು ಅಂತ ಹೇಳಿದ್ರೆ ಸರ್ವೆ ಮಾಡಬೇಕು, ಸಂಶೋಧನೆಯನ್ನ ಮಾಡಬೇಕಾಗತ್ತೆ. ಬೇರೆ ರೀತಿಯಲ್ಲಿ ಜನಗಳ ಬಳಿಯಲ್ಲಿ ಅವರಿಗೆ ಬೇಕಾಗಿರುವಂತಹ ಅವಶ್ಯಕತೆಗಳು ಏನು ಅನ್ನೋದನ್ನ ನಾವು ಕೇಳಬೇಕಾಗತ್ತೆ. ಈ ಎಲ್ಲ ವಿಷಯಗಳನ್ನ ಒಂದು ಕಡೆ ಕ್ರೋಢೀಕರಣ ಮಾಡಿ ಒಂದು ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ಗೆ ಕೊಡುವಂತಹ ಒಂದು ಮುಖ್ಯವಾದಂತಹ ಕೆಲಸ ಮಾಡ್ತಾ ಇರುವಂತದ್ದು ಸಮಾಜಶಾಸ್ತ್ರ. ಹಾಗಾಗಿ sociology plays a major role in creating social policies and in implementing the ಸೋಷಿಯಲ್ ಪ್ಲಾನಿಂಗ್. ಹಾಗಾಗಿ ಸಾಮಾಜಿಕ ಧೋರಣೆಗಳನ್ನ ಮತ್ತು ಸಾಮಾಜಿಕ ಯೋಜನೆಗಳನ್ನ ಫಲವತ್ತತೆಯಿಂದ ಉಪಯೋಗಕಾರಿಯಾಗಿ ಸಮಾಜಕ್ಕೆ ಅನುಷ್ಠಾನ ತರೋದಕ್ಕೆ ಸಹಾಯಕಾರಿಯಾಗಿದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬಹುದು. ಹಾಗೆಯೇ ಯಾವುದೇ ಒಬ್ಬ ವ್ಯಕ್ತಿಯ ಮನೋಭಿವೃದ್ಧಿಯಲ್ಲಿ ಬದಲಾವಣೆಗಳು ಆಗ್ತಾ ಹೋಗುವಂಥದ್ದನ್ನ ನಾವು ನೋಡ್ತಾ ಬರ್ತೇವೆ. Definitely when we try to study sociology, or when we are studying sociology, there is a changes in attitude of any individual, because Indian society is a traditional society. ಇದು ಸಾಂಪ್ರದಾಯಿಕವಾದಂತಹ ಸಮಾಜ, ಭಾರತೀಯ ಸಮಾಜ. ಸಾಂಪ್ರದಾಯಿಕವಾದಂತಹ ಸಮಾಜದಲ್ಲಿ ಅನೇಕ ರೀತಿಯ ಕೆಟ್ಟ ಪದ್ಧತಿಗಳು, ಅನಿಷ್ಟ ಪದ್ಧತಿಗಳು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹಾನಿ ಉಂಟಾಗುವಂತಹ ಒಂದು ಪ್ರಾಕ್ಟೀಸಸ್ ಅನ್ನ ನಮ್ಮ ಸಮಾಜದಲ್ಲಿ ನಾವು ಮಾಡ್ಕೊಂಡು ಬಂದಿರುವಂತಹದ್ದು. ಅವುಗಳಲ್ಲಿ ಯಾವುದು ನಮಗೆ ಸರಿ, ಯಾವುದು ನಮಗೆ ಬೇಡವಾಗಿರೋದು ಅನ್ನುವಂತಹ ಒಂದು ತೀರ್ಮಾನವನ್ನ ತೆಗೆದುಕೊಂಡು ನಮ್ಮ ಅಭಿಪ್ರಾಯದಲ್ಲಿ ಬದಲಾವಣೆಗಳನ್ನ ತಂದುಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು ಸಮಾಜಶಾಸ್ತ್ರದ ಅಧ್ಯಯನದಿಂದ ಮಾತ್ರ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ ಸಮಾಜಶಾಸ್ತ್ರವನ್ನ ಅಧ್ಯಯನ ಮಾಡೋದ್ರ ಮೂಲಕ ನಮ್ಮ ಒಂದು ಮೈಂಡ್ ಸೆಟ್ ತುಂಬಾ ಬ್ರಾಡ್ ಆಗುವಂಥದ್ದು. We are going to think in a broader manner. Thereby, we can change our attitude positively towards the development of the society when we are studying sociology. Next, we can try to understand that
if at all we need to bring any kind of benefit to the humankind, as L.F. Ward has told, that sociology should be used as a guide for social planning. ಸಮಾಜಶಾಸ್ತ್ರವನ್ನ ಸಾಮಾಜಿಕ ಯೋಜನೆಗೆ ಮಾರ್ಗದರ್ಶಿಯಾಗಿ ಬಳಸಬೇಕು ಅಂತ L.F. ವಾರ್ಡ್ ಅವರು ಹೇಳಿರೋ ಪ್ರಕಾರ ನಾವು ಏನ್ ಅರ್ಥೈಸ್ಕೊಳ್ತೀವಿ ಅಂದ್ರೆ, ಸಮಾಜದಲ್ಲಿ ಯಾವುದೇ ರೀತಿಯಾದಂತಹ ಸುಧಾರಣೆ ತರಬೇಕು ಅಂದ್ರೆ, ಸಮಾಜವನ್ನ ಪುನರ್ ಸಂಘಟನೆ ಮಾಡಬೇಕು ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ನಮಗೆ ಸಮಾಜದ ಬಗ್ಗೆ ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ನಮ್ಮ ಬಳಿ ಮಾಹಿತಿ ಇರಬೇಕು, ನಮಗೆ ಜ್ಞಾನ ಇರಬೇಕು. ಆ ರೀತಿಯಾದಂತಹ ಒಂದು ಜ್ಞಾನ ಇರಬೇಕು ಅಂತ ಹೇಳಿದ್ರೆ ನಾವು ಸಮಾಜಶಾಸ್ತ್ರವನ್ನ ಓದಿರುವವರಂತಾಗಿರ್ಬೇಕು. ಹಾಗಾಗಿ ಸಮಾಜಶಾಸ್ತ್ರದ ಅಧ್ಯಯನ ಬಹಳಷ್ಟು ಪ್ರಭಾವಕಾರಿಯಾದುದು ಅಂತಾನೆ ನಾವು ಇಲ್ಲಿ ಅರ್ಥೈಸ್ಕೊಳ್ತಾ ಬರುವಂತಹದ್ದು. ಇಟ್ ಪ್ಲೇಸ್ ಅ ಮೇಜರ್ ರೋಲ್ ಇನ್ ಎನಿ ಒನ್ ಇಂಡಿವಿಜುವಲ್ಸ್ ಲೈಫ್. ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, ಆಸ್ ಅನ್ ಇನ್ಸ್ಟ್ರುಮೆಂಟಲ್ ವ್ಯಾಲ್ಯೂ, sociology tries to give solution to the social problems that are existing in the society. ಇದರ ಒಂದು ಪ್ರಮುಖ ಕಾರ್ಯ ಏನು ಅಂತ ಹೇಳಿದ್ರೆ, ಅಥವಾ ಇದರ ಒಂದು ಮಹತ್ವ ಏನು ಅಂತ ಹೇಳಿದ್ರೆ, ಸಮಾಜದಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುವಂಥದ್ದು. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಮಾಜಶಾಸ್ತ್ರ ಉದ್ಭವವಾಗಿದ್ದು ಕಾರಣನೇ ಸಾಮಾಜಿಕ ಸಮಸ್ಯೆಗಳ ಅಸ್ತಿತ್ವ ಉಂಟಾದಾಗ. ಒಂದ್ಸತಿ ರೀಕ್ಯಾಪ್ ಮಾಡ್ಕೊಳ್ಳೋದೇ ಆದ್ರೆ, ವೆನ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟುಕ್ ಪ್ಲೇಸ್ ಇನ್ ಇಂಗ್ಲೆಂಡ್, when political revolution took place in France, at that time, due to the industrialization process, there was a chaotic situation in society, that is the social problems existed. ಕೈಗಾರೀಕರಣದಿಂದ ನಮಗೆ ಸಮಾಜದಲ್ಲಿ ಅನೇಕ ಸಾಮಾಜಿಕ ಸಮಸ್ಯೆಗಳು ಅಸ್ತಿತ್ವದಲ್ಲಿ ಬಂದಂಥದ್ದು. ಮತ್ತು ಫ್ರಾನ್ಸ್ನ ರಾಜಕೀಯ ಕ್ರಾಂತಿ ಉಂಟಾದಾಗ ಒಂದು ರೀತಿಯಾದಂತಹ ನಿಯಮರಾಹಿತ್ಯತೆ ಉಂಟಾದಂತಹದ್ದು, ಅಲ್ಲೋಲ ಕಲ್ಲೋಲ ಉಂಟಾದಂಥದ್ದು ಸಮಾಜದಲ್ಲಿ. ಅವುಗಳನ್ನ ಹೊಡೆದೋಡಿಸ್ಬೇಕು ಅಂತ ಹೇಳಿದ್ರೆ ಅವುಗಳನ್ನ ನಾವು ಅದರ ಮೂಲವನ್ನ ಅಧ್ಯಯನ ಮಾಡಬೇಕು. ಆ ಕಾರಣಕ್ಕಾಗಿ ಸಮಾಜಶಾಸ್ತ್ರ ಅಸ್ತಿತ್ವಕ್ಕೆ ಬಂದಂಥದ್ದು. ಸೊ ಅದೇ ನಿಟ್ಟಿನಲ್ಲಿ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡುವಂತಹದ್ದು ಈ ಸಮಾಜಶಾಸ್ತ್ರದ ಅಧ್ಯಯನದಿಂದ ಸಾಧ್ಯ ಅನ್ನುವಂಥದ್ದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಇಟ್ ಈಸ್ ನಾಟ್ particularly confined to any one society. It is the universal process, or universally any kind of social problems are existing, all those can be solved with the help of studying sociology, because sociology deals with the root cause of the problem, and then what is the pros and cons of that problem, and then how we can try to solve the problem or minimize the problem. Hence studying sociology is more helpful. Then we can also say that tribal welfare is purely because of sociology. Because when we are studying sociology, we are trying to concentrate all kinds of societies. ಸಮಾಜಶಾಸ್ತ್ರದಲ್ಲಿ ನಾವು ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಪ್ರಕಾರಗಳ ಸಮಾಜಗಳನ್ನು ನಾವು ಅಧ್ಯಯನ ಮಾಡ್ತಾ ಬರ್ತೇವೆ. ಆಗ ನಮಗೆ ಬುಡಕಟ್ಟು ಸಮಾಜದವರು ಸಹ ನಮ್ಮ ಒಂದು ಸಬ್ಜೆಕ್ಟ್ ಮ್ಯಾಟರ್ನ ಅಡಿಯಲ್ಲಿ ಬರ್ತಾರೆ. ಸೊ ಬುಡಕಟ್ಟು ಸಮಾಜದವರು ಅಂತ ಹೇಳಿದ್ರೆ ಒಂದು ರೀತಿನಲ್ಲಿ ಇವರು ಸಮಾಜದ ಮುಖ್ಯವಾಹಿನಿಯಿಂದ ಹೊರಗಡೆ ಇರುವಂತಹವರು. ದೀಸ್ ಆರ್ ದಿ ಔಟ್ಸೈಡ್ ಗ್ರೂಪ್ ಆಫ್ ದಿ ಸೊಸೈಟಿ. ಸೊ ದೇ ಸ್ಟೇ ಸಮ್ವೇರ್ ಇನ್ ಫಾರೆಸ್ಟ್ ಏರಿಯಾಸ್, ಹಿಲಿ ಏರಿಯಾಸ್ and various other regions where the common society is unable to reach them. And they do have very bad habits, in the sense they might have some bad practices and evil practices which might be going on in their society. Because of that, the tribal community might not be able to come forward. ಸೊ ಅವರನ್ನ ನಾಗರಿಕ ಸಮಾಜದತ್ತ ಕರ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಅವರಿಗೆ ಪುನರ್ವಸತೀಕರಣ ಮಾಡಿಕೊಡುವಂತಹ ಒಂದು ಅವಶ್ಯಕತೆ ಬಹಳಷ್ಟು ಇದ್ದೇ ಇರುತ್ತೆ. ಇದನ್ನ ಮಾಡಬೇಕು ಅಂತ ಹೇಳಿದ್ರೆ ಆ ಟ್ರೈಬಲ್ ಸೊಸೈಟಿಯ ಒಂದು ಅಸ್ತಿತ್ವ ಏನು, ಅವರ ಸಂಸ್ಕೃತಿ ಏನು, ಅವರಿಗಿರುವಂತಹ ಸಮಸ್ಯೆಗಳು ಏನು, ಆ ಸಮಸ್ಯೆಗಳಿಗೆ ಮೂಲ ಕಾರಣಗಳು ಏನು, ಅವುಗಳನ್ನ ಹೊಡೆದೋಡಿಸೋದು ಹೇಗೆ, ಈ ಎಲ್ಲ ರೀತಿಯ ಅಧ್ಯಯನಗಳನ್ನ ಮಾಡ್ಬೇಕಾಗಿ ಬರುತ್ತೆ. ಆ ಒಂದು ಸಂದರ್ಭದಲ್ಲೇ ನಾವು ಅಲ್ಲಿ ಅರ್ಥ ಮಾಡ್ಕೊಳ್ಳುವಂಥದ್ದು, ಸಮಾಜಶಾಸ್ತ್ರವನ್ನ ಅಧ್ಯಯನ ಮಾಡೋದ್ರಿಂದ ಬುಡಕಟ್ಟು ಸಮಾಜಕ್ಕೆ ಕ್ಷೇಮಾಭಿವೃದ್ಧಿ ಕಾರ್ಯಕ್ರಮಗಳನ್ನ ನಾವು ಪರಿಚಯ ಮಾಡಿಕೊಡ್ಬಹುದು, ಅಥವಾ ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ಪರಿಚಯ ಮಾಡಿಕೊಡ್ಬಹುದು. ಅದರಿಂದ ವಿನಾಶದ ಅಂಚಿನಲ್ಲಿರುವವರನ್ನ ಮುಖ್ಯವಾಹಿನಿಗೆ ಪರಿಚಯ ಮಾಡಿಕೊಟ್ಟಂಗೆ ಆಗುತ್ತೆ ಅನ್ನುವಂಥದ್ದು. ಆಲ್ ದಿಸ್ ಇಸ್ ಪಾಸಿಬಲ್ ಓನ್ಲಿ ವಿತ್ ದಿ ಹೆಲ್ಪ್ ಆಫ್ ಸೋಷಿಯಾಲಜಿ. ಎರಡನೇದಾಗಿ, ಮುಖ್ಯವಾಗಿ ಮೊದಲನೇದು ನಾವು ನೋಡಿದಂತಹದ್ದು ಇನ್ಸ್ಟ್ರೂಮೆಂಟಲ್ ವ್ಯಾಲ್ಯೂ, ಅಂದ್ರೆ ಸಾಧಕ ಮೌಲ್ಯ ಏನು ಅನ್ನುವಂಥದ್ದು. ಎರಡನೇದಾಗಿ ನಾವು ನೋಡ್ತಾ ಬರುವಂಥದ್ದು,
ನಮ್ಗೆ ಜೀವನದ ಬಗೆಗೆ ನಮ್ಗೆ ಒಂದು ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು ಈ ಸಮಾಜಶಾಸ್ತ್ರವನ್ನ ಅಧ್ಯಯನ ಮಾಡಿದಾಗ. ಅಂದ್ರೆ ನಮಗೆ ಕೆಲವೊಂದು ರೀತಿಯಾದಂತಹ ಪ್ರೀ ಅಸ್ಯೂಮ್ಡ್ ನೋಷನ್ಸ್ ಇರುತ್ತೆ ನಮ್ಮ ಮೈಂಡಲ್ಲಿ. ನಾವೇನೇನೋ ಅಂದ್ಕೊಂಡ್ಬಿಟ್ಟಿರ್ತೀವಿ. ಆ, ಒಂದು ಹಳ್ಳಿನಲ್ಲಿರುವಂಥವ್ರು ಯಾವುದೇ ರೀತಿಯಲ್ಲಿ ಉದ್ಧಾರ ಆಗಕ್ಕಾಗಲ್ಲ. ಎಜುಕೇಶನ್ ಇಲ್ಲ ಅಂತಂದ್ರೆ ಯಾವುದೇ ರೀತಿಯಲ್ಲಿ ಅವ್ರು ಮೇಲ್ ಬರಕ್ಕಾಗೋದಿಲ್ಲ. ಒಂದು ಉನ್ನತ ಸ್ಥಾನವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದೇ ಜೀವನನೇ ಅವ್ರ ಮುಂದಿನ ತಲೆಮಾರುಗಳು ಸಹ ನಡೆಸಬೇಕಾಗುತ್ತೆ ಅನ್ನುವಂತಹ ಒಂದು ಇಗ್ನರೆಂಟ್ ನಾಲೆಡ್ಜ್ ನಮ್ಗೆ ಇರುತ್ತೆ. ಆ ಇಗ್ನರೆಂಟ್ ನಾಲೆಡ್ಜ್ ಇಂದ ನಮ್ಗೆ ಹೊರಗೆ ಬರೋದಕ್ಕೆ ಸಾಧ್ಯ ಆಗುವಂಥದ್ದು ಈ ಸಮಾಜಶಾಸ್ತ್ರವನ್ನ ಅಧ್ಯಯನ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ಸಮಾಜಶಾಸ್ತ್ರವನ್ನ ಅಧ್ಯಯನ ಮಾಡಿದಾಗ ನಾವು ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ನಾವು ಕಲಿಯುವಂಥದ್ದೇನು, ಅದರಿಂದ ನಾವು ಏನನ್ನ ಅನ್ಲರ್ನ್ ಮಾಡ್ಬೋದು ಮತ್ತೆ ಹೊಸದಾಗಿ ರೀಲರ್ನ್ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ತಾ ಬರ್ತೇವೆ. ಮತ್ತೆ ಸಂಸ್ಕೃತಾನುಕರಣ ಅನ್ನುವಂತಹ ಒಂದು ಪ್ರಕ್ರಿಯೆಯ ಮೂಲಕ ನಾವು ಹೇಗೆ ನಮ್ಮ ಜೀವನದಲ್ಲಿ ನಮ್ಮ ಅಂತಸ್ತನ್ನ ಮೇಲ್ಮಟ್ಟಕ್ಕೆ ಏರಿಸ್ಕೊಳ್ಬಹುದು ಅನ್ನುವಂಥದ್ದನ್ನ ನಾವು ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ತಿಳ್ಕೊಳ್ತಾ ಬರ್ತೇವೆ. When we study sociology, we are going to get a wider knowledge towards how we can try to come out of a prescribed lifestyle, when we have to improve our status in the society. All that is possible when we study sociology, because sociology is the scientific study of society. ಯಾಕೆ ಅಂತ ಹೇಳಿದ್ರೆ ಸಮಾಜಶಾಸ್ತ್ರ ಅನ್ನುವಂಥದ್ದು ಸಮಾಜದ ಕುರಿತಾಗಿ ಮಾಡುವಂತಹ ಒಂದು ವೈಜ್ಞಾನಿಕ ಅಧ್ಯಯನ. ಮುಂದುವರೆದು ನಾವು ಅದನ್ನೇ ನೋಡ್ತಾ ಹೋದ್ರೆ ಈಗಾಗಲೇ ಹೇಳಿದ ಹಾಗೆ ನಮ್ಮ ಒಂದು ಬದುಕಿನ ಪರಿಸ್ಥಿತಿಗಳು ಮುಂದುವರಿಬೇಕು ಅಥವಾ ಉನ್ನತ ಸ್ಥಿತಿಗೆ ಏರ್ಬೇಕು, ನಾವು ಬದುಕಿನಲ್ಲಿ ಬೇರೆಯವರದು ಪ್ರೇರಣೆಯನ್ನ ತಗೊಂಡು ನಮ್ಮ ಜ್ಞಾನವನ್ನ ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಸಮಾಜಶಾಸ್ತ್ರವನ್ನ ಅಧ್ಯಯನ ಮಾಡ್ತಾ ಬರ್ಬೇಕಾಗತ್ತೆ. If we have to appreciate our knowledge, and then we have to improve our circumstances from bad to good and take motivations from others' life and come up in our life, we definitely need to take sociology as a guide, and then we need to go ahead. That is where sociology plays its major role. Coming to the next point, it is giving lot of personal advantages. ತುಂಬಾ ಮುಖ್ಯವಾಗಿ ನಾವು ನೋಡೋದೇ ಆದ್ರೆ ಸಮಾಜಶಾಸ್ತ್ರವನ್ನ ಅಧ್ಯಯನ ಮಾಡೋದ್ರಿಂದ ನಮಗಾಗುವಂತಹ ವೈಯಕ್ತಿಕ ಅನುಕೂಲಗಳು ಬಹಳಷ್ಟು ಇದೆ ಅಂತ ನಾವು ಹೇಳ್ತಾ ಬರಬಹುದು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ರೀಸನ್ ಆರ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಡ್ವಾಂಟೇಜ್ ಅಂಡರ್ ದಿಸ್ ಇಸ್ ಅಡ್ಜಸ್ಟಬಿಲಿಟಿ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಒಂದು ಲೈಫ್ ಸ್ಟೈಲ್ನ ನಾನು ಹೀಗೆ ಇರ್ತೀನಿ, ಜನ ನನ್ನ ಜೊತೆಗೆ ಅಡ್ಜಸ್ಟ್ ಆಗಬೇಕು ಅನ್ನುವಂತಹ ಒಂದು ಕೇಪಬಿಲಿಟಿ ಇರುವಂತಹ ವ್ಯಕ್ತಿ ಸಹ ಆ ರೀತಿಯಾದಂತಹ ಒಂದು ಸ್ಟೀರಿಯೋಟೈಪ್ಸ್ ಇಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುವಂಥದ್ದು ಸಮಾಜಶಾಸ್ತ್ರವನ್ನ ಅಧ್ಯಯನ ಮಾಡಿದಾಗ. ಯಾಕೆಂದ್ರೆ ನಾವು ಸಮಾಜಶಾಸ್ತ್ರವನ್ನ ಅಧ್ಯಯನ ಮಾಡಿದಾಗ ಸಮಾಜದಲ್ಲಿರುವಂತಹ ವಿಭಿನ್ನ ರೀತಿಯ ಸಾಮಾಜಿಕ ಸಂಬಂಧಗಳನ್ನ ಅರ್ಥೈಸ್ಕೊಳ್ತಾ ಬರ್ತೇವೆ. ಸಾಮಾಜಿಕ ಸಂಬಂಧಗಳಲ್ಲಿ ಯಾವ್ಯಾವ ರೀತಿಯಾದಂತಹ ಬದಲಾವಣೆಗಳು ಯಾವ ಯಾವ ಸಂದರ್ಭಕ್ಕೆ ಬದಲಾಗ್ತಾ ಹೋಗುತ್ತೆ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ನಾವು ಬೇರೆಯವ್ರಿಗೆ ಅಡ್ಜಸ್ಟ್ ಆಗಬೇಕು, ಆಗ್ಲೇ ಬೇರೆಯವರು ನಮ್ಗೆ ಹೊಂದಾಣಿಕೆ ಆಗ್ತಾರೆ ಅನ್ನುವಂಥದ್ದು ನಮ್ಗೆ ಅಲ್ಲಿ ಅರ್ಥ ಆಗ್ತಾ ಬರುತ್ತೆ. Thereby, we try to evade away the stereotypes that we have about society, that only people have to adjust with us, but then we also will adjust with others, and then to the new situations that will be coming up in our society or we will be encountering. Thereby, we have the personal advantage of studying sociology. Then it is definitely helping in the development of our personality. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆ ಆಗುತ್ತೆ ಅಂತಂದ್ರೆ ಅದು ಪ್ರಮುಖವಾಗಿ ಸಮಾಜಶಾಸ್ತ್ರದ ಅಧ್ಯಯನದಿಂದ ಅಂತ ನಾವು ಹೇಳ್ತಾ ಬರ್ಬೋದು. ಯಾಕೆ ಅಂತ ಹೇಳಿದ್ರೆ ಮಾನವನು ಹುಟ್ಟಿದಾಗ ಜೈವಿಕ ಜೀವಿಯಾಗಿರ್ತಾನೆ. ಬೇಸಿಕಲಿ when a human being is born, he is a biological being. And he turns into social being with the help of socialization process. ಸಾಮಾಜೀಕರಣ ಪ್ರಕ್ರಿಯೆಯ ಮೂಲಕ ವ್ಯಕ್ತಿಯು ಜೈವಿಕ ಜೀವಿಯು ಸಾಮಾಜಿಕ ಜೀವಿಯಾಗಿ ಬದಲಾಗಿ ಸಾಮಾಜಿಕ ಅಸ್ತಿತ್ವವನ್ನ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅಲ್ಲಿ ಕುಟುಂಬ ಇರಬಹುದು, ಯಾವುದೇ ಒಂದು ಧಾರ್ಮಿಕ ಸಂಸ್ಥೆ ಇರಬಹುದು, ಶಾಲೆ ಇರಬಹುದು, ಅಥವಾ ನಮ್ಮ ಒಂದು ಸಮೂಹ ಮಾಧ್ಯಮಗಳು ಇರಬಹುದು, ಇವೆಲ್ಲವೂ ನಮ್ಮ ಒಂದು ವ್ಯಕ್ತಿತ್ವದ ಬೆಳವಣಿಗೆಗೆ ಸಹಾಯಕಾರಿಯಾಗಿರುತ್ತೆ.
ಅವುಗಳ ಒಂದು ಸಹಾಯವನ್ನು ನಾವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಸಮಾಜಶಾಸ್ತ್ರವನ್ನು ನಾವು ಅರಿದು ಕುಡಿದಿರಬೇಕಾಗುತ್ತೆ. ಹಾಗಾಗಿ ಡೆಫಿನೆಟ್ಲಿ ದ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಸ್ ಪಾಸಿಬಲ್ ಬಿಕಾಸ್ ಆಫ್ ದಿ ಸ್ಟಡಿ ಆಫ್ ಸೋಶಿಯಾಲಜಿ. It plays a major role in understanding the institutions that are existing in society and what is our role, what are the others playing the role, and etc. Because of all these things, definitely individual is going to become or develop broader knowledge. Then the fourth point that we can try to talk about, or the fourth importance of studying sociology, is it's a predictive nature or it's a predictive value. ಮುಂದೆ ಸಮಾಜದಲ್ಲಿ ಯಾವ ರೀತಿಯ ಘಟನೆಗಳು ಘಟಿಸಬಹುದು ಅಥವಾ ಸಮಾಜ ಅನ್ನುವಂಥದ್ದು ಯಾವ ರೀತಿಯಾಗಿ ಬದಲಾವಣೆ ಆಗಬಹುದು, ಈ ರೀತಿಯ ಎಲ್ಲ ಅಂಶಗಳು ನಮಗೆ ಅರಿವಾಗ್ತಾ ಬರುತ್ತೆ. ಸೊ ಅವುಗಳ ಒಂದು ಆ ಪ್ರೆಡಿಕ್ಟಿವಿಟಿ ಅನ್ನುವಂಥದ್ದು ಸಮಾಜಶಾಸ್ತ್ರದಿಂದ ಮಾತ್ರನೇ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ಹೇಳ್ತಾ ಬರುವಂಥದ್ದು. ಐ ವಿಲ್ ಗಿವ್ ಯು ಅನ್ ಎಕ್ಸಾಂಪಲ್. ಬಿಗಿನಿಂಗ್ಲಿ ವೆನ್ ಕಂಪ್ಯೂಟರ್ಸ್ ವೆರ್ ಇಂಟ್ರೊಡ್ಯೂಸ್ಡ್, people never knew what could be the future impact of the computers. So at that time only sociologists predicted that it is going to give a lot of job opportunities. ಅನೇಕ ಉದ್ಯೋಗಾವಕಾಶಗಳನ್ನು ಇದು ನೀಡುತ್ತೆ ಅಂತ ಸಮಾಜಶಾಸ್ತ್ರಜ್ಞರು ಹೇಳಿದ್ರು. ನಂತರದಲ್ಲಿ ಇದು ಸೈಬರ್ ಕ್ರೈಮ್ಗೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳಿದ್ರು. ಇದು ಒಂದು ರೀತಿಯಾದಂತಹ ಟು ಸಮ್ ಕೈಂಡ್ ಆಫ್ ಆರ್ಗನೈಸ್ಡ್ ಕ್ರೈಮ್ ವಿಲ್ ಗೆಟ್ ಡೆವಲಪ್ಡ್ ಇನ್ ದ ನೇಮ್ ಆಫ್ ಅ ಸೈಬರ್ ಕ್ರೈಮ್ ದಟ್ ವಾಸ್ ಪ್ರೆಡಿಕ್ಟೆಡ್. ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಸೈಬರ್ ಕ್ರೈಮ್, ಬಟ್ ದೆನ್ ಅನ್ ಆರ್ಗನೈಸ್ಡ್ ಕ್ರೈಮ್ ಅಂತ ಅವರು ಪ್ರೆಡಿಕ್ಟ್ ಮಾಡಿದಂತಹದ್ದು ಅದು ಇವತ್ತು ಪ್ರೂವ್ ಆಗಿದೆ. ವಿ ಆರ್ ವಿಟ್ನೆಸಿಂಗ್ ದಟ್ ವಿ ಆರ್ ಅನೇಬಲ್ ಟು ಲೀಡ್ ಅವರ್ ಲೈಫ್ ವಿತೌಟ್ ದಿ ಕಂಪ್ಯೂಟರ್ಸ್. ಇವಾಗ ನೋಡಿ, ನಮಗೆ ಏನು ಈ ಒಂದು ಇಂಟರ್ನೆಟ್ ಫೆಸಿಲಿಟೀಸು ಇದೆಲ್ಲ ಬಂದಿರೋದ್ರಿಂದ, ಮತ್ತೆ ಈ ಪ್ಯಾಂಡಮಿಕ್ ಸಿಚುವೇಶನ್ ಏನು ಬಂತು, ಇದರಿಂದ ನಾವು ಸ್ಕೂಲ್ಗೆ ಕಾಲೇಜ್ಗೆ ಹೋಗಕ್ಕಾಗ್ತಾ ಇಲ್ಲ ಮಕ್ಕಳು. ಆದರೆ ಆ ವಿದ್ಯಾರ್ಥಿಗಳೆಲ್ಲವೂ ಮನೆಯಲ್ಲೇ ಇವತ್ತು ಕೂತ್ಕೊಂಡು ಪಾಠ ಕೇಳೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿದ್ರೆ ದಟ್ಸ್ ಓನ್ಲಿ ಬಿಕಾಸ್ ಆಫ್ ದಿ ಇಂಟರ್ನೆಟ್ ಆರ್ ದಿ ವೈಡ್ ರೇಂಜ್ ಆಫ್ communication facilities that we do have. That is why these were all predicted by sociologists. And this is one of the major teaching subject. ಇದು ತುಂಬಾ ಮುಖ್ಯವಾಗಿ ಬೋಧನಾ ವಿಷಯವಾಗಿ ಬಹಳಷ್ಟು ಪಾಪ್ಯುಲರ್ ಆಗಿದೆ ಅನ್ನುವಂಥದ್ದು ನಮಗೆ ಗೊತ್ತಿರುವಂತ ವಿಷಯ. ಸಮಾಜಶಾಸ್ತ್ರ ಒಂದು ಬೆಳವಣಿಗೆ ಹುಟ್ಟಿದಂತಹ ಸಂದರ್ಭದಲ್ಲಿ ತುಂಬಾ ಪಾಪ್ಯುಲರ್ ಆಗಿದ್ದಂತಹ ಸಬ್ಜೆಕ್ಟ್ಸ್ ಆವಾಗ ಅಂತ ಹೇಳಿದ್ರೆ ಎಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್. ಬಟ್ ಆದ್ರೆ ಎಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಬಂದಾಗ ಲೆಕ್ಕಾಚಾರ ಬಹಳ ಮಾಡ್ಬೇಕಾಗತ್ತೆ. ಸೊ ಎಲ್ಲರಿಗೂ ಬಹಳ ಕಷ್ಟ ಆಗ್ತಾ ಇದ್ದಂಥದ್ದೇ ಲೆಕ್ಕಾಚಾರ ಮಾಡುವಂಥದ್ದು. ಅಧ್ಯಯನ ಮಾಡುವಾಗ ಲೆಕ್ಕಾಚಾರ ಕಷ್ಟ ಅಂತ. ಹಾಗಾಗಿ ನಮ್ಗೆ ಗೊತ್ತಿರುವಂತಹ ವಿಷಯನ ನಾವು ಇರುವಂತಹ ವ್ಯವಸ್ಥೆಯನ್ನ ನಮ್ಗೆ ಗೊತ್ತಿಲ್ಲದರೇನೆ ಅಧ್ಯಯನ ಮಾಡೋದು ಅಂತ ಹೇಳಿದ್ರೆ ಸಮಾಜಶಾಸ್ತ್ರ ಅಂತ ನಮ್ಗೆ ಯಾವಾಗ ಅರಿವಿಗೆ ಬಂತು, ಆಗ ಸಮಾಜಶಾಸ್ತ್ರ ಬಹಳಷ್ಟು ಪಾಪ್ಯುಲರ್ ಆಗ್ತಾ ಬಂತು. ಅದರ ಮೇನ್ ಬ್ರಾಂಚ್ ಆದಂತಹ ಆಂಥ್ರೋಪಾಲಜಿ, ಮಾನವಶಾಸ್ತ್ರ ಸಹ ಬಹಳಷ್ಟು ಪಾಪ್ಯುಲರ್ ಆಗ್ತಾ ಬಂತು. Whenever people found that economics and statistics were very difficult to study, sociology became very, very popular, because in sociology we are studying our own lifestyle, our own hidden existing systems we are trying to understand. Thereby the subject sociology became very popular as a learning subject, as a teaching subject, and also for the competitive examinations. I'll just give you an example, or I'll give you a statistical information. People who are taking up competitive examinations from medical field and engineering field are mainly opting sociology. ಯಾತಕ್ಕಾಗಿ ಮೆಡಿಕಲ್ ಮತ್ತೆ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ತೆಗೆದುಕೊಳ್ಬೇಕಾದ್ರೆ ಸಮಾಜಶಾಸ್ತ್ರವನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಮಾಜಶಾಸ್ತ್ರ ಅನ್ನುವಂಥದ್ದು ನಮ್ಮದೇ ಒಂದು ಸಮಾಜದ ಬಗ್ಗೆ ಅಧ್ಯಯನ ಮಾಡ್ತಾ ಇರುವಂಥದ್ದು, ನಮ್ಮದೇ ವಿಷಯಗಳನ್ನ, ನಮ್ಮ ಮನಸ್ಥಿತಿಯನ್ನ ವಿಶ್ಲೇಷಣೆ ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಒಂದು ವಿಷಯ ವಿಜ್ಞಾನ. ಹಾಗಾಗಿ ಇದು ತುಂಬಾ ಪಾಪ್ಯುಲರ್ ಆಗಿದ್ದಂತಹದ್ದು. ಅಷ್ಟೇ ಅಲ್ಲದೆ ಇದರಿಂದ ತುಂಬಾ ಒಳ್ಳೊಳ್ಳೆ ಕರಿಯರ್ಸ್ ಅನ್ನ ಮಾಡ್ಕೊಳ್ಬಹುದು ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ, ಅಂದ್ರೆ ಇಂತಹ ಸಿಚುವೇಶನ್ ಅಲ್ಲಿ ಕೂಡ ಕರಿಯರ್ ಮಾಡ್ಕೊಳ್ಬಹುದು ಅನ್ನುವಂಥದ್ದು. ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಎವ್ರಿ ಇಯರ್ ಇನ್ ಮೆಡಿಕಲ್ ಡಿಪಾರ್ಟ್ಮೆಂಟ್ 55 to 60 posts are remaining unfilled because no sociology students are approaching there, because they need sociology students.
ಈಗ ನೋಡಿ, ಈ ಕೋವಿಡ್ ಸಿಚುವೇಶನ್ ಬಂದಿದ್ದಾಗಿನಿಂದ ಅನೇಕ ಜನರಿಗೆ ಸೋಷಿಯಲ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಅಂತಾನೆ ಒಂದು ಸರ್ಟಿಫಿಕೇಟ್ ಕೋರ್ಸಸ್, ಡಿಪ್ಲೊಮಾ ಕೋರ್ಸಸ್, ಪಿ ಜಿ ಡಿಪ್ಲೊಮಾ ಕೋರ್ಸಸ್ ಅನ್ನ ಮಾಡಿಕೊಂಡು ಬಂದಿರುವಂತವ್ರು, ಹೆಲ್ತ್ ಸೈಡ್ ನಲ್ಲಿ ಕೋರ್ಸಸ್ ಅನ್ನ ಮಾಡ್ಕೊಂಡು ಬಂದಿರುವಂತವ್ರು, ಸ್ಪೆಷಲೈಸೇಷನ್ ಮಾಡ್ಕೊಂಡು ಬಂದಿರುವಂತವ್ರು, within 3 to 4 months they took a kind of a training and practiced, and then today they have become relationship managers. ಕೌನ್ಸಿಲಿಂಗ್ ಮಾಡೋದಿರ್ಬೋದು, ಸಂಬಂಧಗಳನ್ನ ನಾವು ಹೇಗೆ ಮೇಂಟೈನ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಡೋದಾಗಿರ್ಬೋದು, ಇದು ಒಂದು ಹೊಸ ಪ್ರೊಫೆಷನ್ ಆಗಿ ಇವತ್ತು ಟರ್ನ್ ಆಗಿದೆ. ಇದೆಲ್ಲ ನಾವು ಮಾಡಬೇಕು ಅಂತ ಹೇಳಿದ್ರೆ ಸೋಶಿಯಾಲಜಿಯನ್ನ ಓದ್ಕೊಳ್ಬೇಕು. ದಿಸ್ ಇಸ್ ದಿ ಬ್ಯೂಟಿ ಆಫ್ ದಿ ಸಬ್ಜೆಕ್ಟ್ ಸೋಶಿಯಾಲಜಿ. And then we can try to understand certain technological functions of sociology. ಈ ಸಂಶೋಧನೆ ಅನ್ನುವಂಥದ್ದು ನಾವು ಮಾಡಬೇಕಾದ್ರೆ ಸಮಾಜಶಾಸ್ತ್ರ ಅನ್ನುವಂಥದ್ದನ್ನ ನಾವು ನೋಡಿದಾಗ ಅದು ತುಂಬಾ ತಾಂತ್ರಿಕವಾಗಿ ಮುಂದುವರ್ಕೊಂಡು ಹೋಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಬರ್ಬೋದು. ಅಂದ್ರೆ ಹೇಗೆ ಸಮಾಜಗಳು ಹಿಂದುಳಿದ ಸಮಾಜಗಳಿಂದ ಅಭಿವೃದ್ಧಿ ಹೊಂದುತ್ತಿರುವಂತಹ ಸಮಾಜಗಳು ಅಥವಾ ಅಭಿವೃದ್ಧಿ ಹೊಂದಿದಂತಹ ಸಮಾಜಗಳು ಅನ್ನುವಂಥದ್ದನ್ನ ಹೇಗೆ ಅವು ಅಭಿವೃದ್ಧಿಯನ್ನ ಪಡ್ಕೊಂಡು ಅನ್ನೋದನ್ನ ನಾವು ಅರ್ಥೈಸ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಗೆ ಏನೇನಾಯ್ತು ಅನ್ನೋದನ್ನ ತಿಳ್ಕೊಳ್ಬೇಕು. ಅದು ತಿಳ್ಕೊಂಡಾಗ ಮಾತ್ರನೇ ಅದನ್ನ ನಾವು ಮುಂದೆ ಹೇಗೆ ನಾವು ಅಭಿವೃದ್ಧಿಯನ್ನ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಟೆಕ್ನಾಲಜಿಕಲ್ ಇಶ್ಯೂಸ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಅದನ್ನ ನಾವು ಹೆಚ್ಚು ಹೆಚ್ಚು ಇಂಟ್ರೊಡ್ಯೂಸ್ ಮಾಡಿ ಸಮಾಜಗಳನ್ನ ಅಭಿವೃದ್ಧಿಯ ಪಥದಲ್ಲಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಅರ್ಥೈಸ್ಕೊಳ್ತಾ ಬರ್ಬೋದು. ಓನ್ಲಿ ವಿತ್ ದಿ ಹೆಲ್ಪ್ ಆಫ್ ರಿಸರ್ಚ್ we were able to understand how societies developed from barbaric society to the most developed society. So when we try to study all these societies comparatively, we are able to understand how to fill the gap, or how to take up the society to the highest level. All this has happened only because of sociology. Definitely we need to study sociology. That is the importance of sociology. ಈಗ ನಾವು ಒಂದಷ್ಟು ಬಹು ಆಯ್ಕೆ ಪ್ರಶ್ನೆಗಳನ್ನ ಕಾನ್ಸಂಟ್ರೇಟ್ ಮಾಡೋಣ. The first question to you is, who points out sociology tells us how to become what we want to be? ಸಮಾಜಶಾಸ್ತ್ರವು ನಾವೇನಾಗಬೇಕು ಅಂತ ಬಯಸ್ತೀವಿ ಅನ್ನುವಂಥದ್ದನ್ನ ಹೇಳುತ್ತೆ ಅನ್ನೋದನ್ನ ಹೇಳ್ದಂಥವ್ರು ಯಾರು? ಮೊದಲನೇ ಆಪ್ಷನ್ SF ನಾಡೆಲ್, ಪ್ರೊಫೆಸರ್ ಗಿಡಿಂಗ್ಸ್. ಎರಡನೇ ಆಪ್ಷನ್, ಮೂರನೇ ಆಪ್ಷನ್ ಆರ್ಟಿ ಶೆಫರ್, ನಾಲ್ಕನೇ ಆಪ್ಷನ್ ಹ್ಯಾರಿ ಎಂ ಜಾನ್ಸನ್. ಯಾರಿರಬಹುದು? ಪ್ರೊಫೆಸರ್ ಗಿಡಿಂಗ್ಸ್. ಪ್ರೊಫೆಸರ್ ಗಿಡಿಂಗ್ಸ್ ಅವರು ಹೇಳಿರುವಂಥದ್ದು ಸೋಶಿಯಾಲಜಿ ಟೆಲ್ಸ್ ಅಸ್ ಹೌ ಟು ಬಿಕಮ್ ವಾಟ್ ವಿ ವಾಂಟ್ ಟು ಬಿ. ನಾವ್ ಏನ್ ಆಗ್ಬೇಕು ಅಂತ ಬಯಸ್ತಾ ಇದೀವಿ ಅನ್ನುವಂಥದ್ದು ನಮ್ಗೆ ಗೊತ್ತಾಗದೆ ನಾವು ಸೋಶಿಯಾಲಜಿಯನ್ನ ಅಧ್ಯಯನ ಮಾಡಿದಾಗ. ಎರಡನೇ ಪ್ರಶ್ನೆ, ಟ್ರೈಬಲ್ಸ್ ಆರ್, ಬುಡಕಟ್ಟು ಜನಾಂಗದವರು ಅಥವಾ ಆದಿವಾಸಿಗಳು ಅಂದ್ರೆ ಯಾರು ಅನ್ನುವಂಥದ್ದು ಬಂದಾಗ ಇವರು ಹೊರಗುಳಿದ ಗುಂಪು ಅಂತ ಹೇಳ್ತೀವಾ, ಎಕ್ಸ್ಕ್ಲೂಸಿವ್ ಗ್ರೂಪ್ ಅಂತ ಹೇಳ್ತೀವಾ, ಇನ್ಕ್ಲೂಸಿವ್ ಗ್ರೂಪ್ ಅಂತ ಹೇಳ್ತೀವಾ, ಒಳಗೊಂಡಿರುವಂತಹ ಗುಂಪು ಅಂತ ಹೇಳ್ತೀವಾ, ಮೈನಾರಿಟಿ ಗ್ರೂಪ್ ಅಂತ ಕರಿತೀವಾ, ಅಲ್ಪಸಂಖ್ಯಾತರ ಗುಂಪು ಅಂತ ಕರಿತೀವಾ, ಅಥವಾ ಮೆಜಾರಿಟಿ ಗ್ರೂಪ್, ಬಹುಸಂಖ್ಯಾತರ ಗುಂಪು ಅಂತ ಕರಿತೀವಾ? ಯಾವುದು ಉತ್ತರ ಇರಬಹುದು? ಎಸ್, ಯು ಆರ್ ವೆರಿ ರೈಟ್. ಇಟ್ ಈಸ್ ಎಕ್ಸ್ಕ್ಲೂಸಿವ್ ಗ್ರೂಪ್. ಇದು ಹೊರಗುಳಿದಂತಹ ಗುಂಪು. ಯಾಕೆ ಅಂದ್ರೆ ಇವರು ಬೇರೆ ಬೇರೆ ಜಾಗಗಳಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಸಮಾಜದ ಮುಖ್ಯವಾಹಿನಿಯ ಜೊತೆಗೆ ಅವರಿಗೆ ಕನೆಕ್ಷನ್ನೇ ಇಲ್ಲ, ಸಂಪರ್ಕವೇ ಇಲ್ಲ. ಹಾಗಾಗಿ ಇವರನ್ನ ನಾವು ಎಕ್ಸ್ಕ್ಲೂಸಿವ್ ಗ್ರೂಪ್ ಅಥವಾ ಹೊರಗುಳಿದ ಗುಂಪು ಅಂತ ಕರಿತಾ ಬರುವಂತದ್ದು. ಮುಂದುವರೆದು ಮೂರನೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಸೋಶಿಯಾಲಜಿ ಇಸ್ ಮಚ್ ಡಿಪೆಂಡೆಡ್ ಆನ್, ಸಮಾಜಶಾಸ್ತ್ರ ಅನ್ನುವಂಥದ್ದು ಯಾವುದ್ರ ಮೇಲೆ ಹೆಚ್ಚಾಗಿ ಅವಲಂಬನೆಯನ್ನ ಹೊಂದಿದೆ ಅನ್ನುವಂಥದ್ದನ್ನ ನಾವು ನೋಡಿದಾಗ, ಮೊದಲನೇದಾಗಿ ಎಂಪಿರಿಕಲ್ ಸ್ಟಡೀಸ್, ಪ್ರಾಯೋಗಿಕ ಅಧ್ಯಯನಗಳು, ಸ್ಟೋರಿ ಟೆಲ್ಲಿಂಗ್, ಕಥೆಯನ್ನ ಹೇಳುವಂತದ್ರ ಮೇಲೆ, ಡಿಸ್ಕಷನ್ಸ್, ಚರ್ಚೆಗಳನ್ನ ಮಾಡುವಂತದ್ರ ಮೂಲಕ, ಬುಕ್ ರಿವ್ಯೂ ಅಥವಾ ಬುಕ್ ವ್ಯೂ, ಪುಸ್ತಕವನ್ನ ಅಧ್ಯಯನ ಮಾಡೋದ್ರ ಮೂಲಕ. ಎಸ್, ಎಂಪಿರಿಕಲ್ ಸ್ಟಡೀಸ್, ಪ್ರಾಯೋಗಿಕ ಅಧ್ಯಯನಗಳನ್ನ ಮಾಡೋದ್ರಿಂದನೇ ಸಮಾಜ ಯಾವ ರೀತಿ ಇದೆ ಅನ್ನೋದು ನಮ್ಗೆ ಅರ್ಥ ಆಗೋದು, ಅದನ್ನ ನಾವು ಹೇಗೆ ಅಧ್ಯಯನ ಮಾಡಬೇಕು ಅನ್ನೋದನ್ನ ಗೊತ್ತಾಗುವಂಥದ್ದು, ಸಮಾಜವನ್ನ ಯಾವ ರೀತಿಯಲ್ಲಿ ನಾವು ರಿಪೇರ್ ಮಾಡ್ಬೋದು ಅನ್ನೋದನ್ನ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ದ ಫೋರ್ತ್ ಕ್ವೆಶ್ಚನ್ ಟು ಯು ಈಸ್, ಮೈ ಡಿಯರ್ ಸ್ಟೂಡೆಂಟ್ಸ್, ಸೋಶಿಯಾಲಜಿ ಡೆವಲಪ್ಸ್ ವಾಟ್? ಸಮಾಜಶಾಸ್ತ್ರ ಯಾವುದನ್ನ ಅಭಿವೃದ್ಧಿ ಪಡಿಸುತ್ತೆ ಅನ್ನೋದು ಬಂದಾಗ, ಮೊದಲನೇದಾಗಿ ಸಂಕುಚಿತ ಮನೋಭಾವನೆಯನ್ನ ಮುಂದುವರಿಸ್ಕೊಂಡು ಹೋಗುತ್ತಾ? ನ್ಯಾರೋ ಮೈಂಡೆಡ್ನೆಸ್ ವಿಲ್ ಬಿ ಡೆವಲಪ್ಡ್. ಸೆಲ್ಫ್ ಕಾನ್ಶಿಯಸ್ ಅನ್ನ ಇನ್ಕ್ರೀಸ್ ಮಾಡುತ್ತಾ? ಸ್ವಯಂ ಪ್ರಜ್ಞೆಯನ್ನ ಅಭಿವೃದ್ಧಿ ಮಾಡುತ್ತಾ? ಈಗೋಯಿಸಮ್, ಅಹಂಭಾವನೆಯನ್ನ ಅದು ಅಭಿವೃದ್ಧಿ ಮಾಡುತ್ತಾ? ಬ್ರಾಡ್ ಮೈಂಡೆಡ್ನೆಸ್ ಅನ್ನ ಇನ್ಕ್ರೀಸ್ ಮಾಡುತ್ತಾ? ದೃಷ್ಟಿ ವೈಶಾಲ್ಯತೆಯನ್ನ ಅಭಿವೃದ್ಧಿ ಪಡಿಸುತ್ತಾ? ಯಾವ್ದಿರಬಹುದು? ಎಸ್, ನಮ್ಮ ಒಂದು ದೃಷ್ಟಿ ವೈಶಾಲ್ಯತೆಯನ್ನ ಸಮಾಜಶಾಸ್ತ್ರ ಅಧ್ಯಯನ ಮಾಡೋದ್ರಿಂದ
ಅಭಿವೃದ್ಧಿ ಪಡಿಸ್ಕೊಳ್ಬಹುದು ಅನ್ನುವಂಥದ್ದು ನಾವಿಲ್ಲಿ ನೋಡುವಂಥದ್ದು. Sociology certainly develops our broad-mindedness. What is the next question to you? Social problems are made of what? ಯಾವುದರಿಂದ ಸಾಮಾಜಿಕ ಸಮಸ್ಯೆಗಳು ಉಂಟಾಗುತ್ತೆ? ಪ್ರಕೃತಿಯಿಂದವಾ? ಇದು ನೇಚರ್ ಮೇಡ್ ಪ್ರಾಬ್ಲಮ್ಸ್ ಆರ್ ಮ್ಯಾನ್ ಅಂಡ್ ಸೊಸೈಟಿ ಮೇಡ್, ಮಾನವ ಮತ್ತು ಸಮಾಜ ನಿರ್ಮಿತವಾದುವ? ತಾಂತ್ರಿಕತೆಯಿಂದನಾ? ಟೆಕ್ನಾಲಜಿಯಿಂದನಾ? ನನ್ ಆಫ್ ದಿ ಅಬೋವ್, ಮೇಲ್ನ ಯಾವುದೂ ಅಲ್ವಾ? ಇಲ್ಲ, ಯಾವುದೋ ಒಂದು ಉತ್ತರ ಇರಲೇಬೇಕಲ್ವೇ? ಎಸ್, ಡೆಫಿನೆಟ್ಲಿ ಸಾಮಾಜಿಕ ಸಮಸ್ಯೆಗಳು ಮಾನವ ಮತ್ತು ಸಮಾಜದಿಂದಲೇ ಉದ್ಭವವಾಗುವಂಥವು. ಹೆಸರೇ ಹೇಳೋ ಹಾಗೆ ಸಾಮಾಜಿಕ ಸಮಸ್ಯೆಗಳು. ಸೊ ಸಮಾಜದಲ್ಲೇ ಸಮಸ್ಯೆಗಳು ಉದ್ಭವ ಆಗೋದು. ಸಮಾಜದಲ್ಲಿ ಇರೋರು ಯಾರು? ಮಾನವರು. Society, social problems means it exists out of society. Then who lives in society? The human beings. Definitely, these are all the aspects. Dear students, I am Deepa SV, working as Assistant Professor in Department of Sociology at Government First Grade College, Chikbalapura. ಈ ಎಲ್ಲ ಅಧ್ಯಯನವನ್ನ ಪ್ರಿಪೇರ್ ಮಾಡಿದಂಥವರು ವೆಂಕಟನಾರಾಯಣ ಸರ್. ಇದಕ್ಕೆ ರೆಫರೆನ್ಸ್ ಅನ್ನು ನಾವು ಯೂಸ್ ಮಾಡಿರುವಂಥದ್ದು CN ಶಂಕರ್ ರಾವ್ ಅವರ ಇಂಟ್ರೊಡಕ್ಷನ್ ಟು ಸೋಶಿಯಾಲಜಿ ಮತ್ತು G ಸುಬ್ರಹ್ಮಣ್ಯರವರ ಫಂಡಮೆಂಟಲ್ಸ್ ಆಫ್ ಸೋಶಿಯಾಲಜಿ. We'll try to meet in our next class with the second unit, that is basic concepts of sociology. Thank you, one and all.